ಹಲೋ ನಮಸ್ಕಾರ. ಶ್ರಾವಣ ಮಾಸದ 30 ದಿನ ಚಾಲೆಂಜಿನ ಇವತ್ತು 28ನೇ ಅಡುಗೆ. ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ ಮಕ್ಕಳಿಗೋಸ್ಕರ ಮಾಡುವಂಥ ಒಂದು ಸೂಪು ನಿಮ್ಗೆ ಮಾಡಿ ತೋರಿಸ್ತೀನಿ. ಅದು ಯಾವುದಪ್ಪ ಅಂದರೆ ಮೆಂಚೋ ಸೂಪ್. ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ. ಬಿಸಿ ಬಿಸಿಯಾಗಿ ಈ ಸೂಪ್ ಕುಡಿದ್ಬಿಟ್ರೆ ಮಕ್ಕಳಂತರೂ ಮಮ್ಮಿ ಸೂಪರ್ ಅಂತ ಹೇಳೋದು ಮಾತ್ರ ಗ್ಯಾರಂಟಿ. ಬನ್ನಿ, ತಡ ಮಾಡಿದೆ ಫಟಾಫಟಾಗಿ ಮಂಚೋ ಸೂಪ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಬನ್ನಿ. ಮೊದಲಿಗೆ ನಾವು ಒಲೆ ಹಚ್ಕೊಂಡು ಒಂದು ಬಾಣಲಿ ತೊಗೊಳ್ಳೋಣ. ಬಾಣಲಿ ಅಂದರೆ ಯಾವುದರ ಒಂದು ಮನೇಲಿರೋದು ಪ್ಯಾನ್ ತೊಗೊಳ್ಳಿ. ಪ್ಯಾನಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಮ್ಯಾಗಿನ ನಾವು ಬಾಯ್ಲ್ ಮಾಡ್ಕೊಳ್ಳೋಣ. ನೂಡಲ್ಸ್ ಕೂಡ ತೊಗೋಬೋದು. ಮೆಂಚೋ ಅಂದಮೇಲೆ ನಮಗೆ ನೂಡಲ್ಸ್ ಬೇಕೇ ಬೇಕು. ಈಗ ನೂಡಲ್ಸ್ ಬಿಸಿಯಾದ ನಂತರ ಅದನ್ನು ಸೋಸ್ಕೊಂಡು ಒಂದು ಬೌಲಲ್ಲಿ ಇಟ್ಕೊಂಬಿಡಿ. ಈಗ ಅದರಲ್ಲಿ ಸ್ವಲ್ಪ ಕಾರ್ನ್ಫ್ಲವರು, ಸ್ವಲ್ಪ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ ಹಾಕಿ ಪೂರಾ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ನಾವು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಮತ್ತೆ ನಾವು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಬಾಣಲಿ ತೊಗೊಳ್ಳೋಣ ಒಂದು. ಅದರಲ್ಲಿ ನಾವು ಎಣ್ಣೆ ಕೂಡ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ನಾವು ಏನು ಮಸಾಲ ಮಿಕ್ಸ್ ಮಾಡೋದಲ್ಲ ಈಗ ಅದು ನೂಡಲ್ಸಲ್ಲಿ, ಅದನ್ನು ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಫಸ್ಟ್ ಸ್ಟೆಪ್ಪು. ಇದು ಗಮನ ಇರಲಿ, ಲೈಟಾಗಿ ಬ್ರೌನ್ ಆಗೋ ಮಟ್ಟ ಮಾತ್ರ ಇದು ನೀವು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಲೈಟಾಗಿ ಬ್ರೌನ್ ಆಗಿದೆ. ಈಗ ನಾವು ಇದನ್ನು ಒಂದು ಪ್ಲೇಟಲ್ಲಿ ತಗೊಂಬಿಡೋಣ. ನೋಡಿ, ಈ ಚಮನನ್ನು ಈಗ ಸ್ವಲ್ಪ ಲೈಟಾಗಿ ಪೌಡರ್ ಮಾಡ್ಕೊಂಬಿಡಿ, ಹಿಂಗೆ ಲೈಟಾಗಿ. ಈಗ ನೀವು 4-5 ಬೀನ್ಸ್ ತೊಗೊಳ್ಳಿ. ಬೀನ್ಸ್ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಿ. ಅದೇ ಥರ ಈರುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಿ. ನಂತರ ಮೆಣಸಿಗೆ ಕೂಡ ನೀವು ಚಿಕ್ಕದಾಗಿ ಅದನ್ನು ಕೂಡ ಕಟ್ ಮಾಡ್ಕೊಂಡು ಅದನ್ನು ಸೈಡ್ ಇಟ್ಕೊಂಬಿಡಿ. ಈಗ ಮತ್ತೆ ಬಾಣಲೆ ತೊಗೊಳ್ಳಿ. ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಎಣ್ಣೆ ಕಾದ ನಂತರ ನೀವು ಮೊದಲೇ ಹಾಕಬೇಕಾಗಿರೋದೇನು ಮೆಣಸಿನ್ಕಾಯಿ, ನಂತರ ಈರುಳ್ಳಿ ಸೊಪ್ಪು. ಇದು ಮೇನ್ ವೆಜಿಟೇಬಲ್, ಇದರಲ್ಲಿ ಇದು ಬೇಕೇ ಬೇಕು. ನಂತರ ಬೀನ್ಸ್, ಕಟ್ ಮಾಡೋಂಥ ಬೀನ್ಸ್ ಕೂಡ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಕ್ಲೀನಾಗಿ ಹುರ್ಕೊಂಬಿಡಿ. ನಂತರ ಈರುಳ್ಳಿ ಕೂಡ ಹಾಕ್ಕೊಂಬಿಡಿ. ಕೆಲವರು ಮಂಚೋ ಸೂಪಲ್ಲಿ ಕ್ಯಾರೆಟ್ ಕೂಡ ಹಾಕ್ಕೊತಾರೆ. ನೋಡಿ, ಈಗ ಅದು ಈರುಳ್ಳಿ ಕೂಡ ನಮ್ಮ ಲೈಟಾಗಿ ಬ್ರೌನ್ ಆಗಿದೆ. ಈಗ ನಾವು ಅದ್ರಲ್ಲಿ ಸ್ವಲ್ಪ ಸೋಯಾ ಸಾಸ್ ಕೂಡ ಹಾಕ್ಕೊಳ್ಳೋಣ. ಸೋಯಾ ಸಾಸ್ ಸ್ವಲ್ಪ ಒಂದು ಮುಚ್ಚಳ ಸಾಕು. ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಬಾಯ್ಲ್ ಆಗಿಬಿಡಿ. ನಂತರ ಚಿಲ್ಲಿ ಸಾಸ್ ಕೂಡ ಇದರಲ್ಲಿ ಹಾಕ್ಕೊಳ್ಳಿ ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸ್ವಲ್ಪ ಹಾಕ್ಕೊಂಬಿಡಿ. ಈಗ ಒಂದು ಬೌಲ್ ತೊಗೊಳ್ಳಿ. ಬೌಲಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಮಿಶ್ರಣ ಒಂದು ಮಾಡ್ಕೊಳ್ಳಿ. ಒಂದು ಚಿಕ್ಕ ಸ್ಪೂನು ಕಾರ್ನ್ಫ್ಲೋರಿಗೆ ಒಂದು ಅರ್ಧ ಗ್ಲಾಸ್ ನೀರು ಸಾಕು. ಜಾಸ್ತಿ ನೀರು ಮಿಕ್ಸ್ ಮಾಡೋಕೆ ಹೋಗಬೇಡಿ. ಕುದಿತಿರುವ ಸೂಪಲ್ಲಿ ಇದನ್ನು ಹಾಕ್ಕೊಂಬಿಡೋಣ. ಇದರಿಂದ ಏನಾಗುತ್ತೆ, ಸ್ವಲ್ಪ ನೀರೇನಿದೆಯಲ್ಲ ಗಟ್ಟಿ ಆಗುತ್ತೆ, ಕುಡಿಯೋಕ್ಕೂ ಕೂಡ ಭಾಳ ಮಜಾ ಬರುತ್ತೆ. ಈಗ 5 ನಿಮಿಷ ಬಾಯ್ಲ್ ಆದ ನಂತರ ನಮ್ಮ ಮಂಚೋ ಸೂಪ್ ರೆಡಿಯಾಗಿರುತ್ತೆ. ಈಗ ನೋಡಿ, ನಮ್ಮ ಮಂಚೋ ಸೂಪ್ ರೆಡಿಯಾಗಿದೆ. ವೀಕ್ಷಕರೇ, ಈಗ ಮಕ್ಕಳಿಗಾಗಿ ಮೆಂಚೋ ಸೂಪ್ ಮಸ್ತಾಗಿ ರೆಡಿಯಾಗಿದ್ದಾಯಿತು. ಅದನ್ನು ನೀವು ಅದು ನೋಡಿದ ಕೂಡ ಆಯಿತು. ಇದರಲ್ಲಿ ಅಂತಂದರೆ 2-3 ಪ್ರೊಸೀಜರ್ ಇದ್ವು. ಏನಪ್ಪ ಅಂದರೆ, ಮೊದಲೇ ನಾವು ಚಾಮಿನ್ಸನ್ನು ಬಾಯ್ಲ್ ಮಾಡ್ಕೊಂಡ್ವಿ. ಬಾಯ್ಲ್ ನಂತರ ಒಂದು ಬೌಲಲ್ಲಿ ನೂಡಲ್ಸ್ ತಗೊಂಡು ಅದರಲ್ಲಿ ಸ್ವಲ್ಪ ನಾವು ಕಾರ್ನ್ಫ್ಲವರು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಫ್ರೈ ಕೂಡ ಮಾಡ್ಕೊಂಡ್ವಿ. ಎರಡನೇ ಹಂತದಲ್ಲಿ ನಾವೇನು ಮಾಡಿದ್ವಿ, ಒಂದು ಬಾಣಲೆ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡಿರೋಂಥ ಬೀನ್ಸು, ಈರುಳ್ಳಿ ಸೊಪ್ಪು, ಆಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅವೆಲ್ಲ ಹಾಕಿ ಮೊದಲೇ ಫ್ರೈ ಮಾಡ್ಕೊಂಡು ಕ್ಲೀನಾಗಿ. ನಂತರ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ವಿನೆಗರು, ಸ್ವಲ್ಪ ಸೋಯಾ ಸಾಸು, ಟೇಸ್ಟಿಂಗ್ ಸಾಲ್ಟ್ ಅಂತ ಒಂದು ಪೌಡರ್ ಸಿಗುತ್ತೆ, ಭಾಳ ಕಡಿಮೆ ಮಾತ್ರದಲ್ಲಿ ಹಾಕ್ಕೋಬೋದು. ಇಲ್ಲಾಂದರೆ ಸಕ್ಕರೆ ಕೂಡ ನೀವು ಅದು ಹಾಕ್ಕೋಬೋದು. ಈ ಒಂದು ಪ್ರೊಸೀಜರಲ್ಲಿ ಕೊನೆಗೆ ಲಾಸ್ಟಿಗೆ ನೋಡಿದ್ರೆ ನಾವು ಕಾರ್ನ್ಫ್ಲೋರನ್ನು ಒಂದು ಬೌಲಲ್ಲಿ ತೊಗೊಂಡು ಒಂದು ಅರ್ಧ ಬೌಲ್ ನೀರು ಹಾಕಿ ಅದನ್ನು ಡೈಲ್ಯೂಟ್ ಮಾಡಿಕೊಂಡು ಮತ್ತೆ ನಾವು ಕುದೀತಿರುವ ಸೂಪಲ್ಲಿ ಆ ನೀರು ಹಾಕ್ಕೊಂಡ್ವಿ. ಕೊನೆಗೆ ನಮ್ಮ ಸೂಪ್ ಈಗ ರೆಡಿಯಾಗಿದ್ದಾತು. ಈಗ ನೀವು ಮಾಡಬೇಕಾಗಿದ್ದು ಇಷ್ಟೇ,
ಮನೆಯಲ್ಲಿ ನೀವು ಕೂಡ ಇದೇ ಥರ ನಾನು ಹೆಂಗೆ ಹೇಳ್ಕೊಟ್ಟೆನಲ್ಲ ಹಂಗೆ ಮಾಡಿಬಿಟ್ರೆ ಮಕ್ಕಳು ಭಾಳ ಸಂತೋಷವಾಗಿ ಈ ಸೊಪ್ಪನ್ನು ಕುಡಿತಾರೆ. ಈಗ ನಾನು ಟೇಸ್ಟ್ ಮಾಡೋ ಸಮಯ. ಆಹಾ, ವಾಸನೆ ಘಮ ಬರ್ತಿದೆ. ಇದರಲ್ಲಿ ಮೇನ್ ಟ್ವಿಸ್ಟ್ ಏನು ಗೊತ್ತಾ, ಅದು ನಾನು ಚಾಮಿನ್ಸನ್ನು ಫ್ರೈ ಮಾಡೋದಲ್ಲ, ಅದರಿಂದ ಡಿಪ್ ಆಗಿದೆ. ಆ ಕ್ರಿಸ್ಪಿನೆಸ್ ಅದರಲ್ಲಿ ಬರ್ತಿದೆ ಮತ್ತು ಸೂಪ್ ಕುಡಿಯೋಕ್ಕೆ ಮಜಾ ಡಬಲ್ ಆಗ್ತಿದೆ. ಎಷ್ಟು ಕೂಡ ಸಾಲದು, ಆ ಒಂದು ಸಿಚುವೇಷನಲ್ಲಿ ಈ ಸೂಪ್ ಇದೆ. ಇನ್ನೊಂದು ಬೈಟ್ ಚೆಕ್ ಮಾಡ್ತೀನಿ ನಾನು. ವೀಕ್ಷಕರೇ, ತಡ ಬೇಡ, ಫಟಾಫಟಾಗಿ ನೀವು ಈ ಸೂಪ್ ಮನೇಲಿ ಮಾಡಿ ಮಕ್ಕಳಿಗೆ ಕುಡಿಸಿ, ಅಥವಾ ಬಂದಂಥ ಗೆಸ್ಟ್ ಕೂಡ ಇದು ಕುಡಿಸಿ ಅವ್ರು ನಿಮಗೆ ಶಬಾಷ್ ಕೊಡೋ ಮಾತ್ರ ಗ್ಯಾರಂಟಿ ಅಂತ ಹೇಳ್ತಾ, ಮತ್ತೆ ನಾಳೆ ಒಂದು ಹೊಸ ಸಂಚಿಕೆ ಜೊತೆಗೆ, ಒಂದು ಹೊಸ ಅಡುಗೆ ಜೊತೆಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ಊಟ ಮಾಡ್ತಾ ಇರ್ರಿ, ಊಟ ಮಾಡಿಸ್ತಾ ಇರ್ರಿ. ಬಾಯ್ ಬಾಯ್, ಟೇಕ್ ಕೇರ್.